ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಕ್ಲಾಸ್ ವಿತ್ ಸಿದ್ದೇಶ್ ಸರ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ 2 ವಿಡಿಯೋಗಳನ್ನು ನೀವು ನೋಡಿದ್ದೀರಾ. ಭಾಳಷ್ಟು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಕ್ಲಾಸನ್ನು ಮಾಡಿ ಅಂತಂದೇಳಿ ಕೇಳ್ಕೊಂಡಿರೋದ್ರಿಂದ ನಾನು ಮುಂದಿನ 5 ತರಗತಿಯಿಂದ ಕನ್ನಡದಲ್ಲಿ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೇನೆ. ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಏನಾಗ್ತಾರಪ್ಪ ಅಂತಂದರೆ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಕನ್ನಡದಲ್ಲಿ ವಿವರಣೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಅದು ಇವತ್ತಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿಬಿಟ್ಟು ನನ್ನ ಮುಂದಿನ ಪಾರ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾವು ಇಂದಿನ ತರಗತಿಯಲ್ಲಿ ಏನು ತಿಳ್ಕೊಂಡ್ವಿಪ್ಪ ಅಂತಂದರೆ ಕಾನ್ಸಂಟ್ರೇಷನನ್ನು ಯಾವ ರೀತಿಯಾಗಿ ಡಿಫ್ರೆಂಟ್ ಟರ್ಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಂದೇಳಿ ತಿಳ್ಕೊಂಡ್ವಿ. ಅಂದರೆ ಮೋಲ್ ಫ್ರ್ಯಾಕ್ಷನ್ ಅಂತಂದ್ರೇನು, ಮಾಸ್ ಪರ್ಸೆಂಟೇಜ್ ಅಂತಂದ್ರೇನು, ವ್ಯಾಲ್ಯೂಮ್ ಪರ್ಸೆಂಟೇಜ್ ಅಂತಂದ್ರೇನು, ಆಮೇಲೆ ಮಾಸ್ ಬೈ ವ್ಯಾಲ್ಯೂಮ್ ಪರ್ಸೆಂಟೇಜ್ ಅಂತ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಈಗ ನಂತರದ ತರಗತಿಯಲ್ಲಿ ನಾವು ಇನ್ನೂ ಕೆಲವೊಂದು ಕಾನ್ಸಂಟ್ರೇಷನ್ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಮೊಲಾಲಿಟಿ ಅಂತಂದೇಳಿ ಕರಿತೀವಿ. ಮೊಲಾಲಿಟಿ ಇದನ್ನು ನಾವು ಸ್ಮಾಲ್ ಎಮ್ಮಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಏನು ಮೊಲಾಲಿಟಿ ಅಂತಂದರೆ ಇಟ್ ಈಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಅ ಸಲ್ಯೂಟ್ ಪ್ರೆಸೆಂಟ್ ಇನ್ 1000 ಗ್ರಾಮ್ ಆಫ್ ದ ಸಾಲ್ವೆಂಟ್. ಏನಪ್ಪ ಅಂತಂದರೆ ನಮಗೆ ಗೊತ್ತಿದೆ ಸೊಲ್ಯೂಷನ್ ಅಂತಂದರೆ ಬೈನರಿ ಸೊಲ್ಯೂಷನ್ ಅಂತಂದರೆ 2 ಕಾಂಪೋನೆಂಟ್ಸ್ ಇರುತ್ತೆ, ಒಂದು ಸಲ್ಯೂಟು ಒಂದು ಸಾಲ್ವೆಂಟ್. ಈಗ ಒಂದು ಸಾಲ್ವೆಂಟ್ ಅಂದರೆ 1 kg ಅಥವಾ 1000 ಗ್ರಾಮ್ ಸಾಲ್ವೆಂಟ್ ಒಳಗಡೆ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇರುತ್ತೋ ಅದನ್ನು ನಾವು ಮೊಲಾಲಿಟಿ ಅಂತಂದೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ 1000 ಗ್ರಾಮ್ ನಾವು ವಾಟರನ್ನು ತಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಆ 1000 ಗ್ರಾಮ್ ವಾಟರ್ನಲ್ಲಿ ನಾನು 2 ಮೋಲಷ್ಟು NaCl ಹಾಕಿದ್ದೀನಿ. ಅಂದರೆ ಇದು 2 ಮೋಲಾಲ್ ಸೊಲ್ಯೂಷನ್ ಅಂತಂದೇಳಿ ನಾವು ಕರಿತೀವಿ. ವಾಟ್ ಈಸ್ ಮೊಲಾಲಿಟಿ? ಮೊಲಾಲಿಟಿ ಈಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1000 ಗ್ರಾಮ್ ಆಫ್ ಸಾಲ್ವೆಂಟ್. ನಾವು ಕನ್ಸಿಡರ್ ಮಾಡೋಣ. ಏನಪ್ಪ ಅಂತಂದರೆ ಇಫ್ WB ಇಸ್ ದ ಮಾಸ್ ಆಫ್ ದಿ ಸಲ್ಯೂಟ್. ಬೈನರಿ ಸೊಲ್ಯೂಷನ್ ಒಳಗಡೆ ಏನಿದೆ, ಒಂದು ಸಲ್ಯೂಟ್ ಇದೆ, ಒಂದು ಸಾಲ್ವೆಂಟ್ ಇದೆ. ಅದರೊಳಗಡೆ ಸಲ್ಯೂಟ್ನ ಮಾಸ್ ಅಥವಾ ವೇಟ್ ಏನಾಗಿರಲಿ ಅಂತಂದರೆ WB ಆಗಿರಲಿ. ಸಲ್ಯೂಟ್ನ ವೇಟ್ WB ಆಗಿದ್ದರೆ ಅದರ ಮೋಲಾರ್ ಮಾಸ್ MB ಆಗಿರಲಿ. ಓಕೆ, ಈ ಒಂದು ಸಲ್ಯೂಟ್ ಯಾವುದರಲ್ಲಿ ಪ್ರೆಸೆಂಟ್ ಇದೆ ಅಂತಂದರೆ ಸಾಲ್ವೆಂಟಲ್ಲಿ ಪ್ರೆಸೆಂಟ್ ಇದೆ. ಆ ಸಾಲ್ವೆಂಟ್ ಎಷ್ಟು ಗ್ರಾಮ್ ಆಗಿರಲಿ ಅಂತಂದರೆ WA ಗ್ರಾಮಷ್ಟು ಆಗಿರಲಿ. ಆವಾಗ ಮೊಲಾರಿಟಿಯ ಫಾರ್ಮುಲಾ ಏನು ಬರುತ್ತೆ ಅಂತಂದರೆ ಮೊಲಾಲಿಟಿ ಈಸ್ ಈಕ್ವಲ್ಸ್ ಟು WB ಇಂಟು 1000 ಡಿವೈಡೆಡ್ ಬೈ MB ಇಂಟು WA. ಇದು ಮೊಲಾಲಿಟಿ ಫಾರ್ಮುಲಾ ಅಂತ ಹೇಳಿ ಕರಿತೀವಿ. ಓಕೆ, ಇಟ್ ಈಸ್ ಟೆಂಪ್ರೇಚರ್ ಇಂಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಟರ್ಮ್ ಅಂತ ಕೂಡ ಕರಿತೀವಿ. ಏನು ಅಂತಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆದರೂ ಆಗ್ಬೋದು ಅಥವಾ ಡಿಕ್ರೀಸ್ ಆದರೂ ಆಗ್ಬೋದು, ಬಟ್ ಮೊಲಾಲಿಟಿ ಯಾವುದೇ ಕಾರಣಕ್ಕೂ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಲ್ಲ. ಟೆಂಪ್ರೇಚರ್ ಚೇಂಜ್ ಆದಂಗೆಲ್ಲ ಮೊಲಾಲಿಟಿ ಚೇಂಜ್ ಆಗೋದಿಲ್ಲ ಅಂತ ನಾವು ಹೇಳ್ತೀವಿ. ಓಕೆ, ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೀವಿ. ಮೊಲಾಲಿಟಿ ಫಾರ್ಮುಲಾ WB ಇಂಟು 1000 ಡಿವೈಡೆಡ್ ಬೈ MB ಇಂಟು WA. ಅಂದರೆ WB ಅಂದ್ರೇನು, ಮಾಸ್ ಆಫ್ ದಿ ಸಲ್ಯೂಟ್. MB ಅಂತಂದರೆ ಮೋಲಾರ್ ಮಾಸ್ ಆಫ್ ದಿ ಸಲ್ಯೂಟ್. WA ಅಂತ ಅಂದರೆ ಮಾಸ್ ಆಫ್ ದಿ ಸಾಲ್ವೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ನು ಮೊಲಾರಿಟಿ. ಮೊಲಾರಿಟಿ is defined as the number of moles of solute present in 1 liter of solvent is called as molarity. ನೋಡ್ರಿ, ಆಗಲೇ ಏನು ಹೇಳಿದ್ವಿ ಅಂತಂದರೆ ಮೊಲಾಲಿಟಿ ಒಳಗಡೆ ಸಾಲ್ವೆಂಟನ್ನು kg ಅಥವಾ ಗ್ರಾಮ್ಸಲ್ಲಿ ತೊಗೊಂಡಿದ್ವಿ. ಬಟ್ ಇಲ್ಲಿ ಸಾಲ್ವೆಂಟ್ ಅಥವಾ ಸೊಲ್ಯೂಷನನ್ನು ನಾವು ಯಾವುದರಲ್ಲಿ ತೊಗೊತೀವಪ್ಪ ಅಂತಂದರೆ ಲೀಟರ್ನಲ್ಲಿ ತೊಗೊತಾ ಇದ್ದೀವಿ. ಓಕೆ, 1000 ml ಅಥವಾ 1 ಲೀಟರ್ನಲ್ಲಿ
ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇರುತ್ತೆ ಅದನ್ನು ನಾವು ಮೊಲಾರಿಟಿ ಅಂತಂದೇಳಿ ಕರಿತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸಾಲ್ವೆಂಟ್ is called as molarity. ಸೊ ಸೇಮ್ ಮೊಲಾಲಿಟಿ ಒಳಗಡೆ ಹೇಳ್ದಂಗೆ ಅಗೇನ್ ಇಲ್ಲಿ ನಮಗೆ ಒಂದು ಸೊಲ್ಯೂಷನನ್ನು ನಾವು ಪ್ರಿಪೇರ್ ಮಾಡಿದ್ವಿ. ಯಾಂಥ ಸೊಲ್ಯೂಷನ್ ಅಂತಂದರೆ ಬೈನರಿ ಸೊಲ್ಯೂಷನ್. ಬೈನರಿ ಸೊಲ್ಯೂಷನ್ ಅಂತಂದರೆ ಏನಿರುತ್ತೆ, ಒಂದು ಸಲ್ಯೂಟ್ ಇರುತ್ತೆ, ಒಂದು ಸಾಲ್ವೆಂಟ್ ಇರುತ್ತೆ, ಅಂದರೆ 2 ಕಾಂಪೊನೆಂಟ್ಸ್ ಇರುತ್ತೆ. ಸೊ ಸಲ್ಯೂಟನ್ನು ನಾವು ಬಿ ಅಂತ ಕರೆಯೋಣ, ಸಾಲ್ವೆಂಟನ್ನು ನಾವು ಎ ಕಾಂಪೊನೆಂಟ್ ಅಂತಂದೇಳಿ ಕರೆಯೋಣ. ಸೊ ಈಗ ಸಲ್ಯೂಟ್ ಬಿ ಅಂತ ಕರೆದ್ರೆ ಅದರ ಮಾಸ್ ಎಷ್ಟಿರುತ್ತೆ ಅಂತಂದರೆ WB ಅಂತ ತಗೊಳ್ಳೋಣ. ಅದರ ಮೋಲಾರ್ ಮಾಸ್ ಎಷ್ಟಿರುತ್ತೆ ಅಂತಂದರೆ MB ಅಂತಂದೇಳಿ ತಗೊಳ್ಳೋಣ. ಸೊ ಇವಾಗ ಸಾಲ್ವೆಂಟನ್ನು ನಾವು ಗ್ರಾಮ್ಸಲ್ಲಿ ತಗೊಳ್ತಾ ಇಲ್ಲ, KGಯಲ್ಲಿ ತಗೊಳ್ತಾ ಇಲ್ಲ, ಮೊಲಾರಿಟಿ ಒಳಗಡೆ ನಾವು ML ಅಥವಾ ಲೀಟರ್ನಲ್ಲಿ ನಾವು ತಗೊಳ್ತೀವಿ. ಸೊ ಹಂಗಾಗಿ V is the volume of the solvent. V is the volume of the solvent. So WB is the mass of the solute and MB is the molecular mass of the solute and V is the volume of the solvent. Then formula for molarity is molarity, that is capital M is equals to WB into 1000 divided by MB into V in ml. ಓಕೆ, ಸೊ ನೋಡಿರಿ ಇಲ್ಲಿ ಚೇಂಜಸ್ ಏನು ಮೊಲಾಲಿಟಿಗೂ ಮತ್ತು ಮೊಲಾರಿಟಿಗೆ ಅಂತಂದರೆ, ಸೊ ಅಲ್ಲಿ ಸಾಲ್ವೆಂಟನ್ನು ಗ್ರಾಮ್ ಅಥವಾ KGಯಲ್ಲಿ ತೊಗೊಳ್ತಾ ಇದ್ವಿ ಮೊಲಾಲಿಟಿ ಒಳಗಡೆ. ಮೊಲಾರಿಟಿ ಒಳಗಡೆ ನಾವು ಲೀಟರ್ ಅಥವಾ MLನಲ್ಲಿ ತೊಗೊಳ್ತೀವಿ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ಓಕೆ, ಸೊ ಅಲ್ಲಿ ಮೊಲಾರಿಟಿ ಹೇಳ್ಬೇಕಪ್ಪ ಅಂತಂದರೆ ಇಟ್ ಈಸ್ ಎ ಟೆಂಪ್ರೇಚರ್ ಡಿಪೆಂಡೆಂಟ್ ಟರ್ಮ್. ಅಂದರೆ ಟೆಂಪ್ರೇಚರ್ ಮೇಲೆ ಏನಾಗುತ್ತೆ ಅಂದರೆ ವೇರಿಯೇಷನ್ ಆಗುತ್ತೆ ಅಂತ ಹೇಳಿ ಕರಿತೀವಿ. ಸೊ ಈ ಕ್ವಶನನ್ನು ಕೇಳ್ತಾರೆ. ಸೊ ಮೊಲಾಲಿಟಿ ಒಳಗಡೆ ಯಾವುದು ಟೆಂಪ್ರೇಚರ್ ಇಂಡಿಪೆಂಡೆಂಟ್ ಟರ್ಮ್, ಯಾವುದು ಟೆಂಪ್ರೇಚರ್ ಡಿಪೆಂಡೆಂಟ್ ಟರ್ಮ್ ಅಂತ ಕೇಳ್ತಾರೆ. ಸೊ ಭಾಳಷ್ಟು ಸರಿ ಕೇಳಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೊ ನೆಕ್ಸ್ಟ್ ಇವಾಗ ನಿಮಗೆ ಮೊಲಾಲಿಟಿ ಅಂದರೆ ಗೊತ್ತಾಯಿತು, ಮೊಲಾರಿಟಿ ಅಂದರೆ ಗೊತ್ತಾಯಿತು, ಹಿಂದಿನ ತರಗತಿಯಲ್ಲಿ ಮೋಲ್ ಫ್ರ್ಯಾಕ್ಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಈಗಿನ ನಾವು ಯಾವ ರೀತಿಯಾಗಿ ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಸೊ ಒಂದು ಕ್ವಶನ್ ಇದೆ, ನಾವು ಯಾವಾಗಲೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಪ್ಪ ಅಂತಂದರೆ ಮೊದಲು ಕ್ವಶನ್ ಅರ್ಥ ಆಗಬೇಕು, ಕ್ವಶನನ್ನು ಚೆನ್ನಾಗಿ ಓದ್ಕೋಬೇಕು. ಓಕೆ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಸೊ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಯೂರಿಯಾ ಟು required to make 1.5 kg of 0.15 molar aqueous solution. ಎಸ್, ಇಲ್ಲಿ ಏನು ಹೇಳ್ತಾನೆ ಅಂತಂದರೆ ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ ದಿ ಯೂರಿಯಾ. ಸೊ ಎಷ್ಟು ಯೂರಿಯಾ ಬೇಕಾಗುತ್ತೆ ಯಾವುದಕ್ಕೆ, ಟು ಮೇಕ್ 1.5 kg of 0.15 molar aqueous solution. ಅಂದರೆ 1.5 kg ಸಾಲ್ವೆಂಟ್ ಒಳಗಡೆ 0.15 molar ಸೊಲ್ಯೂಷನನ್ನು ಪ್ರಿಪೇರ್ ಮಾಡೋದಕ್ಕೆ ಎಷ್ಟು ಯೂರಿಯಾ ಬೇಕಾಗುತ್ತೆ ಅಂತಂದೇಳಿ ಕ್ವಶನನ್ನು ಕೇಳಿದ್ದಾರೆ. ಸೊ ನಮಗೆ ಡೈರೆಕ್ಟಾಗಿ ನಮಗೆ ಮೊಲಾಲಿಟಿ ಮೇಲೆ ಇದು ಕ್ವಶನ್ ಇರೋದ್ರಿಂದ ನಮಗೆ ಗೊತ್ತಿದೆ ಮೊಲಾಲಿಟಿ ಫಾರ್ಮುಲಾ, ದಟ್ ಈಸ್ ಸ್ಮಾಲ್ m is equals to WB into 1000 divided by MB into WA. ಸೊ ಇವಾಗ ನಮಗೆ ಡಾಟಾ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕಾಗುತ್ತೆ ಫಸ್ಟ್ ಒನ್ನು. ಸೊ ಡಾಟಾ WA ಕೊಟ್ಟಿದ್ದಾರೆ. ಸೊ WA ಎಷ್ಟಿದೆ ಅಂತಂದರೆ 1.5 kg ಅಂತ ಇದೆ. ಸೊ ಆಮೇಲೆ ಸ್ಮಾಲ್ m ಕೊಟ್ಟಿದ್ದಾರೆ. ಸ್ಮಾಲ್ m ಎಷ್ಟಿದೆ ಅಂದರೆ 0.15 ಮೋಲಾರ್. ಸೊ ನಮಗೆ m ಸಿಕ್ಕಿದೆ, WA ಸಿಕ್ಕಿದೆ. ಸೊ WB ಗೊತ್ತಿಲ್ಲ, WBಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು MB ಗೊತ್ತಿಲ್ಲ. ಸೊ MB ನಾವು ಯೂರಿಯಾ ಅಂತ ಕೊಟ್ಟಿರೋದ್ರಿಂದ ಯೂರಿಯಾದು ಮಾಲಿಕ್ಯುಲರ್
ಫಾರ್ಮುಲಾ ಗೊತ್ತಿತ್ತಪ್ಪ ಅಂತಂದರೆ ಮೋಲಾರ್ ಮಾಸನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಯೂರಿಯಾದ ಯಾಕೆ ನಾವು ಫೈಂಡ್ ಔಟ್ ಮಾಡಬೇಕಪ್ಪ ಮೋಲಾರ್ ಮಾಸ್ ಅಂತಂದರೆ ಯೂರಿಯಾ ಅನ್ನೋದು ಒಂದು ಸಲ್ಯೂಟ್ ಆಗಿದೆ ಇಲ್ಲಿ. ಸೊ ಹಾಗಾಗಿ ನಮಗೆ ಗೊತ್ತಿರಬೇಕು ಫಾರ್ಮುಲಾ ಫಾರ್ ಯೂರಿಯಾ ಫಾರ್ಮುಲಾ ಏನಪ್ಪ ಅಂತಂದರೆ ಇಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ಏನಂತಂದರೆ ಸೊ NH2CO NH2. So NH2CO NH2 is the molecular formula of ಯೂರಿಯಾ. ಸೊ ಇಲ್ಲಿ ಫಸ್ಟು ನಾವು ಮಾಲಿಕ್ಯುಲರ್ ಫಾರ್ಮುಲಾ ನಾವು ಫಸ್ಟ್ ಇಯರಲ್ಲಿ ಕಲ್ತಿದ್ದೀವಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ. ಸೊ ಇಲ್ಲಿ ನೋಡಿರಿ ನೈಟ್ರೋಜನ್ ಎಷ್ಟಿದಾವೆ ಅಂತ ನೋಡ್ಕೋಬೇಕು, 2 ಇದ್ದಾವೆ. ಸೊ 2 8. ಸೊ ಒಂದು ನೈಟ್ರೋಜನ್ ಅಟಾಮಿಕ್ ಮಾಸು 14 ಆಗಿರುತ್ತೆ. ಹೈಡ್ರೋಜನ್ ಎಷ್ಟಿದೆ ನೋಡ್ಕೋಬೇಕು. ಸೊ ಹೈಡ್ರೋಜನ್ ಎಷ್ಟಿದ್ದಾವೆ 4 ಇದ್ದಾವೆ. 1 ಹೈಡ್ರೋಜನ್ ಅಟಾಮಿಕ್ ಮಾಸು 1 ಇರುತ್ತೆ. ಸೊ 4 × 1 4 ಆಗುತ್ತೆ. ಕಾರ್ಬನ್ ಎಷ್ಟಿದೆ 1 ಇದೆ. ಸೊ 1 × 12. ಆಕ್ಸಿಜನ್ ಎಷ್ಟಿದೆ 1 ಇದೆ. 1 × 16. ಸೊ ಇದಿಷ್ಟು ಟೋಟಲ್ ಮಾಡಬೇಕು. 14 ಎರಡಲೆ ನೈಟ್ರೋಜನ್ ನೋಡಿರಿ 14 ಎರಡಲೆ 28. ಸೊ ಹೈಡ್ರೋಜನ್ 4 ಇದೆ 0.4. ಕಾರ್ಬನ್ ಒಂದೇ ಇದೆ ಅಂದರೆ 12. ಸೊ ಆಕ್ಸಿಜನ್ ಒಂದೇ ಇದೆ ಅಂದರೆ 16. ಟೋಟಲ್ ಎಷ್ಟಾಗುತ್ತೆ ಅಂದರೆ ಇದು 60 ಆಗುತ್ತೆ. ಸೊ ದಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ MB ಎಷ್ಟಾಗುತ್ತೆ ಅಂತಂದರೆ 60 ಆಗುತ್ತೆ. ಸೊ MBಯನ್ನು ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ. ಸೊ ಇವಾಗ ನಮಗೇನೇನು ಸಿಕ್ತು, WBಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ WBಯನ್ನು ಇಲ್ಲೇ ಇಟ್ಕೊಳ್ರಿ. ಸೊ ಈ ಟರ್ಮ್ಸನ್ನು ಸೈಡಿಗೆ ಕಳಿಸ್ರಿ. ಅವಾಗ ಏನಾಗುತ್ತೆ ಫಾರ್ಮುಲಾ. ಸೊ ದಟ್ ಈಸ್ M into MB into WA divided by 1000 ಆಗುತ್ತೆ. ಸೊ M 0.15 ಮೋಲಾರ್. ಸೊ MB ಸಿಕ್ತು 60. ಸೊ WA ಗೊತ್ತಿಲ್ಲ, ಸಾರಿ WA 1.5 kg ಅಂತಂದರೆ 1500 ಗ್ರಾಮ್ ಆಗುತ್ತೆ. ಸೊ ಡಿವೈಡೆಡ್ ಬೈ 1000. ಸೊ ಎಷ್ಟು ಮಾಡಿದರೆ ನಮಗೆ WB ಸಿಗುತ್ತೆ. WB ಈಸ್ 13.5 ಗ್ರಾಮ್ ಅಂದರೆ 0.15 ಮೋಲಾರ್ ಅಕ್ವಯಸ್ ಸೊಲ್ಯೂಷನನ್ನು 1.5 kgಯಲ್ಲಿ ಮಾಡಬೇಕು ಅಂತಂದರೆ ನಮಗೆ 13.5 ಗ್ರಾಮ್ ಯೂರಿಯಾ ಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಒನ್. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಏನೇನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದಾನಪ್ಪ ಅಂದರೆ ಮೊಲಾರಿಟಿ ಮತ್ತು ಮೋಲ್ ಫ್ರ್ಯಾಕ್ಷನನ್ನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾನೆ ಈ ಕ್ವಶನಲ್ಲಿ. ಸೊ ಮೊದಲನೇದಾಗಿ ಕ್ವಶನನ್ನು ನೀಟಾಗಿ ಓದ್ಕೋಬೇಕು. ಸೊ ಏನಿದೆ ನೋಡೋಣ. ಸೊ 3 ಗ್ರಾಮ್ ಆಫ್ ಯೂರಿಯಾ 3 ಗ್ರಾಮ್ ಆಫ್ ಯೂರಿಯಾ ಈಸ್ ಪ್ರೆಸೆಂಟ್ ಇನ್ 250 ml ಆಫ್ ಪ್ಯೂರ್ ವಾಟರ್. Calculate the molarity of the solution, mole fraction of solute and mole fraction of the solvent. ಸೊ ಇಲ್ಲಿ ಕ್ವಶನ್ ಏನಿದೆ ಅಂತಂದರೆ ಫಸ್ಟು 3 ಗ್ರಾಮ್ ಯೂರಿಯಾನ 250 ml ಏನು ಮಾಡಿದ್ದಾರೆ ಡಿಸಾಲ್ವ್ ಮಾಡಿದ್ದಾರೆ. ಸೊ ಆ ಥರ ಡಿಸಾಲ್ವ್ ಮಾಡಿದರೆ ಮೊಲಾರಿಟಿ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾನೆ. ನಂತರದಲ್ಲಿ ಮೋಲ್ ಫ್ರ್ಯಾಕ್ಷನ್, ಸಲ್ಯೂಟ್ನ ಮೋಲ್ ಫ್ರ್ಯಾಕ್ಷನ್ ಎಷ್ಟು, ಸಾಲ್ವೆಂಟ್ನ ಮೋಲ್ ಫ್ರ್ಯಾಕ್ಷನ್ ಎಷ್ಟು ಅಂತ ಕೇಳಿದ್ದಾನೆ. ಸೊ ಫಸ್ಟ್ ಒನ್ನು ಮೊಲಾರಿಟಿಯನ್ನು ಫೈಂಡ್ ಔಟ್ ಮಾಡೋಣ. ಸೊ ನಮಗೆ ಗೊತ್ತಿದೆ ಫಸ್ಟ್ ಏನೇನು ಕೊಟ್ಟಿದ್ದಾನೆ ಅಂತಂದರೆ ಸೊ ಮಾಸ್ ಆಫ್ ದಿ ಯೂರಿಯಾ ಕೊಟ್ಟಿದ್ದಾನೆ 3 ಗ್ರಾಮ್. ಸೊ ಮಾಸ್ ಆಫ್ ದಿ ಯೂರಿಯಾ ಅಂತಂದರೆ WBಯನ್ನು ಕೊಟ್ಟಿದ್ದಾನೆ. ಸೊ 3 ಗ್ರಾಮ್. ಸೊ ನಂತರದಲ್ಲಿ ಏನು ಕೊಟ್ಟಿದ್ದಾನೆ 250 ml ಒಳಗಡೆ ಡಿಸಾಲ್ವ್ ಮಾಡಿದ್ದಾನೆ ಅಂತಂದರೆ ವ್ಯಾಲ್ಯೂಮನ್ನು ಕೊಟ್ಟಿದ್ದಾನೆ Vಯನ್ನು. ಸೊ ಎಷ್ಟಿದೆ 250 ml ಇದೆ. ಸೊ ನೆಕ್ಸ್ಟು ನಮಗೆ ಮೊಲಾರಿಟಿಯನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಬೇಕು, WB ಬೇಕು ಇದೆ, MB ಇಲ್ಲ. ಸೊ MB ಇಲ್ಲಿ ಯೂರಿಯಾ ಹೇಳಿರೋದ್ರಿಂದ ಆವಾಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. MB ಎಷ್ಟಿರುತ್ತೆ 60 ಇರುತ್ತೆ. ಓಕೆ. ಸೊ MB ಸಿಕ್ತು. ನೆಕ್ಸ್ಟು ಮೊಲಾರಿಟಿಯನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ WB V MB ಈ ಮೂರನ್ನು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ WB ಎಷ್ಟಿದೆ 3 ಗ್ರಾಮ್ ಇದೆ. ಸೊ ಇಂಟು 1000 MB ಯೂರಿಯಾ ಮಾಲಿಕ್ಯುಲರ್ ಮಾಸ್ ಎಷ್ಟು ಅಂತಂದರೆ 60.
ಸೊ ಎಷ್ಟು ಎಮ್ ಎಲ್ನಲ್ಲಿ ಡಿಸಾಲ್ವ್ ಮಾಡಿದಾನೆ ಅಂದರೆ 250 ml ಡಿಸಾಲ್ವ್ ಮಾಡಿದರೆ. ಸೊ ಎಷ್ಟು ಮೊಲಾರಿಟಿ ಬರುತ್ತೆ ಅಂದರೆ 0.2 ಮೊಲಾರಿಟಿ ಬರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಬರುತ್ತೆ. ಸೊ ನೆಕ್ಸ್ಟ್ ಒನ್, ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್. ಸೊ ನಮಗೆ ಗೊತ್ತಿದೆ ಮೋಲ್ ಫ್ರ್ಯಾಕ್ಷನ್ ಆಫ್, ಸೊ ಒಂದು ಸೊಲ್ಯೂಷನ್ ಅಂತಂದರೆ 2 ಕಾಂಪೊನೆಂಟ್ ಇರುತ್ತೆ, ಎ ಮತ್ತು ಬಿ ಅಂತಕ್ಕಂಥ ಕಾಂಪೊನೆಂಟು. ಸೊ ಇಲ್ಲಿ ಬಿ ಅಂತಂದರೆ ಸಲ್ಯೂಟ್ ಅಂತ ಕನ್ಸಿಡರ್ ಮಾಡೋಣ, ಎ ಅಂತಂದರೆ ಸಾಲ್ವೆಂಟ್ ಅಂತೇಳಿ ಕನ್ಸಿಡರ್ ಮಾಡೋಣ. ಓಕೆ, ಸೊ ಇವಾಗ ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ ಅಂತಂದರೆ ಎಕ್ಸ್ ಬಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ. ಸೊ ನಮಗೆ ಗೊತ್ತಿದೆ ಮೋಲ್ ಫ್ರ್ಯಾಕ್ಷನ್ ಇಸ್ ಈಕ್ವಲ್ಸ್ ಟು, ಸೊ ನಂಬರ್ ಆಫ್ ಮೋಲ್ಸ್ ಆಫ್ ದಟ್ ಕಾಂಪೊನೆಂಟ್ ಡಿವೈಡೆಡ್ ಬೈ number of moles of the component A and number of moles of component B. ಓಕೆ, ಈಗ ನಂಬರ್ ಆಫ್ ಮೋಲ್ಸ್ ಕೊಟ್ಟಿಲ್ಲ ಅವನು. ಇದು ಕಾಂಪೊನೆಂಟ್ ಯಾವ್ಯಾವ ಇದ್ದಾವೆ ಸೊಲ್ಯೂಷನ್ ಒಳಗಡೆ ಅಂತಂದರೆ ಎ ಕಾಂಪೊನೆಂಟು ಮತ್ತು ಬಿ ಕಾಂಪೊನೆಂಟ್. ಎ ಕಾಂಪೊನೆಂಟ್ ಯಾವುದಪ್ಪ ಅಂತಂದರೆ ಸಾಲ್ವೆಂಟು. ಸಾಲ್ವೆಂಟ್ ಯಾವುದಿದೆ ಇಲ್ಲಿ ವಾಟರ್ ಇದೆ. ಸೊ ಪ್ಯೂರ್ ವಾಟರ್ ಅಂತ ಹೇಳಿದಾನೆ ಸಾಲ್ವೆಂಟು. ಸೊ ಯೂರಿಯಾ ಅನ್ನೋದೇನಿದು ಸಲ್ಯೂಟ್ ಆಗುತ್ತೆ. ಸಲ್ಯೂಟ್ ಇವಾಗ ಕಂಟೈನರ್ ಇದೆ. ಸೊ ಇಲ್ಲಿ ಕಾಂಪೊನೆಂಟ್ ಬಿ ಇದೆ ಅಂದರೆ ಸಲ್ಯೂಟು, ಕಾಂಪೊನೆಂಟ್ ಎ ಇದೆ ಅಂದರೆ ಸಾಲ್ವೆಂಟ್. ಸೊ ಇವಾಗ ನಂಬರ್ ಆಫ್ ಮೋಲ್ಸ್ ಬೇಕು ನಮಗೆ. ಮೋಲ್ ಫ್ರ್ಯಾಕ್ಷನನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ನಂಬರ್ ಆಫ್ ಮೋಲ್ಸ್ ಬೇಕು. ಮೋಲ್ಸ್ ಬೇಕು ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಅವನು ಕೊಟ್ಟಿಲ್ಲ, ಆದರೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ ಕಾಂಪೊನೆಂಟ್ ಬಿ ಯಾವುದು ಸಲ್ಯೂಟ್, ಸಲ್ಯೂಟ್ ಯಾವುದು ಯೂರಿಯಾ. ಸೊ ಸಲ್ಯೂಟ್ ಯಾವುದು ಅಂತಂದರೆ ಯೂರಿಯಾ. ಎಷ್ಟು ಗ್ರಾಮ್ ಇದೆ ಯೂರಿಯಾ ಅಂತಂದರೆ ಸೊ 3 ಗ್ರಾಮ್ ಇದೆ. ಸೊ ನಂಬರ್ ಆಫ್ ಮೋಲ್ಸ್ NaNB ಇಸ್ ಈಕ್ವಲ್ಸ್ ಟು ಮಾಸ್ ಆಫ್ ದಿ ಸಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೊ ಮಾಸ್ ಆಫ್ ದಿ ಸಲ್ಯೂಟ್ ಎಷ್ಟು ಕೊಟ್ಟಿದ್ದಾನೆ 3 ಗ್ರಾಮ್ ಕೊಟ್ಟಿದ್ದಾನೆ. ಮೋಲಾರ್ ಮಾಸ್ ಯೂರಿಯಾದ ಎಷ್ಟಿರುತ್ತೆ ಅಂದರೆ 60 ಇರುತ್ತೆ. ಸೊ ಇದನ್ನು ಮಾಡಿದರೆ ಸಮಾಟ್ ಒಂದು ಆನ್ಸರ್ ಬರುತ್ತೆ. ಏನು ಬರುತ್ತೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಈಗ ಯೂರಿಯಾದ್ದು ನಂಬರ್ ಆಫ್ ಮೋಲ್ಸ್ ಇತ್ತು. ನೆಕ್ಸ್ಟ್ ಉಳಿದಿದ್ದೇನು ವಾಟ್ರಿಂದು. ಸೊ ವಾಟ್ರಿಂದ ನಂಬರ್ ಆಫ್ ಮೋಲ್ಸ್ ಬೇಕಂತಂದರೆ ಎಷ್ಟು ml ಇದೆ 250 ml ಇದೆ. ನಮಗೆ ವಾಟರ್ 1 ml ವಾಟರ್ ಯಾವಾಗಲೂ 1 ಗ್ರಾಮ್ ಇರುತ್ತೆ. ಹಾಗಾಗಿ 250 ml ವಾಟರ್ ಎಷ್ಟಿರುತ್ತೆ ಅಂತಂದರೆ 250 ಗ್ರಾಮ್ ಇರುತ್ತೆ. ಇದರ ನಂಬರ್ ಆಫ್ ಮೋಲ್ಸ್ ಬೇಕಂತಂದರೆ ದಟ್ ಈಸ್ Na is equals to 250 divided by 18. ಸೊ ಮಾಸ್ ಆಫ್ ದಿ ಸಾಲ್ವೆಂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದಿ ಸಾಲ್ವೆಂಟ್. ಸೊ ಎಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ನೋಡಿ. ಸೊ ಅದನ್ನು ಡೈರೆಕ್ಟಾಗಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಸಲ್ಯೂಟ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಲ್ಯೂಟ್ ಡಿವೈಡೆಡ್ ಬೈ ಸಮ್ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಲ್ಯೂಟ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸಾಲ್ವೆಂಟ್. ಸೊ ಎಷ್ಟು ಮಾಡಿದರೆ 0.00358 ಸಿಗುತ್ತೆ. ಸೊ ಮೋಲ್ ಫ್ರ್ಯಾಕ್ಷನ್ಗೆ ಯಾವುದೇ ಯೂನಿಟ್ ಇರಲ್ಲ. ಸೊ ಇಟ್ ಹ್ಯಾಸ್ ನೋ ಯೂನಿಟ್. ಮೋಲ್ ಫ್ರ್ಯಾಕ್ಷನ್ಗೆ ಯೂನಿಟ್ ಇರಲ್ಲ. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್ ಸಿಕ್ತು 0.00358 ಅಂತ. ಸೊ ನೆಕ್ಸ್ಟ್ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ವೆಂಟನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಅಗೇನ್ ಫಾರ್ಮುಲಾ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಮಗೆ ಗೊತ್ತಿದೆ, ಒಂದು ನೋಟನ್ನು ಬರೆಸಿದ್ವಿ. ಸಮ್ ಆಫ್ ಮೋಲ್ ಫ್ರ್ಯಾಕ್ಷನ್ ಆಫ್ ಆಲ್ ದಿ ಕಾಂಪೋನೆಂಟ್ಸ್ ಈಸ್ ಈಕ್ವಲ್ಸ್ ಟು ಯೂನಿಟಿ ಅಥವಾ 1 ಅಂತ. ಸೊ ಈಗ 1ನಲ್ಲಿ ಸಲ್ಯೂಟಿನ ಮೋಲ್ ಫ್ರ್ಯಾಕ್ಷನನ್ನು ಸಬ್ಸ್ಟ್ರಾಕ್ಟ್ ಮಾಡಿದರೆ ನಮಗೆ ಸಾಲ್ವೆಂಟಿನ ಮೋಲ್ ಫ್ರ್ಯಾಕ್ಷನ್ ಸಿಗುತ್ತೆ. ಸೊ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.